ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಲ್ಲ ಸರ್, ರಂಗಭೂಮಿ ಕಲಾವಿದರು ಯಾರಿದ್ದಾರೆ ಅವ್ರಲ್ಲೊಂದು ಶಿಸ್ತು ಇದೆ. ಅವ್ರ ಟೈಮ್ ಈಗ ನಾವು ಸಂದರ್ಶನ ಅಂತ ಬಂದ ನೋಡು, ಅವ್ರ ಟೈಮ್ ಪಕ್ಕ ಬೇಕಾದ್ರೆ ನಮ್ಗಳಿಂದ ಒಂದು 10 ನಿಮಿಷ ಮುಂಚೆನೆ ಬೇಕಾದ್ರೆ ಬಂದು ಕಾಯ್ತಾರೆ. ನಾವು ಅದೇ ರಂಗಭೂಮಿ ಕಲಾವಿದರನ್ನ ಮಾತಾಡ್ಸ್ಬೇಕು. ಯಾವತ್ತೂ ಹೇಳ್ತೀನಿ ಸರ್, ನಿಮ್ಮಲ್ಲೆಲ್ಲ ಒಂಥರ ಶಿಸ್ತಿದೆ ಮೇಡಮ್, ನಿಮ್ಮಲ್ಲಿ ಒಂದು ಶಿಸ್ತಿದೆ ಅಂತ ಹೇಳ್ತಾ ಇರ್ತೀವಿ. ಅದ್ ನಿಜ ಆಕ್ಚುಲಿ ರಂಗಭೂಮಿ ಕಲಾವಿದರದ್ದು. ಎಸ್, ನಿಮಗೆ ನಮ್ಮ ಕನ್ನಡದ ಹೆಮ್ಮೆ ಕಲಾವಿದೆ, ಈಗ ಎಲ್ಲಾ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಶೈನ್ ಆಗ್ತಾ ಇದ್ದೀರಾ, ಆ ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ? ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಯಾವ ಭಾಷೆ ಅಂತನೂ ಅವರು ಲೆಕ್ಕಿಸದೆ ಇಲ್ಲೊಬ್ರು ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ಕರೆದು ಕೆಲಸ ಕೊಡಬೇಕು ಅಂತ ಅವ್ರು ಅನ್ಕೊಳ್ಳೋದೇ ನಮ್ಗೆ ಖುಷಿ. ಸೊ ಇನ್ನೊಂದು ಏನಂದ್ರೆ ನಮ್ಮ ಸಿನಿಮಾಗಳನ್ನ ಅವ್ರು ನೋಡ್ತಾರೆ ಅನ್ನೋದೊಂದು ಖುಷಿ. ಸೊ ಅಂದ್ರೆ ಈ ಡಿಫ್ರೆನ್ಸ್ಗಳಂತ ಕೇಳಿದ್ರೆ ಅಷ್ಟೇನಿಲ್ಲ, ಎಲ್ರಿಗೂ ಕಲೆ ಅಂದ್ರೆ ಇಷ್ಟ, ಎಲ್ರೂ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಭಾಷೆ ಒಂದೇ, ಏನೋ ನನಗೆ ಕಲ್ತು ಮಾಡೋದು ಒಂದು ಖುಷಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ. ನಂಗೆ ಹೊಸ ಭಾಷೆಗಳು ಇವಾಗ ಕಲಿತಾ ಇದ್ದೀನಿ. ಸೊ ಅದೊಂದು ಚಾಲೆಂಜ್ ಕೂಡ ಹೌದು. ಬಟ್ ಸಮ್ಟೈಮ್ಸ್ ಅಯ್ಯೋ ಎಷ್ಟು ಕಷ್ಟ, ನಮ್ಮ ಮನೇಲಿ ಇರೋದೇ ಆರಾಮಲ್ವಾ, ಇಲ್ಲಿ ಕಷ್ಟ ಇದು ಹೊರಗಡೆ ಹೋದಾಗ ಕಷ್ಟ ಪಡ್ಬೇಕಲ್ವಾ ಅಂತೆಲ್ಲ ಅನ್ಸುತ್ತೆ. ಅದಾದ್ಮೇಲೆ ಇಂಟ್ರೆಸ್ಟಿಂಗ್ ಅಲ್ವಾ, ಅಂದ್ರೆ ಈ ತರ ಆಪರ್ಚುನಿಟಿ ಸಿಗೋದೇ ಕಷ್ಟ, ಎಲ್ರಿಗೂ ಸಿಗಲ್ಲ. ಸಿಕ್ಕಿದಾಗ ಅದನ್ನ ನಾವು ಫುಲ್ ಪೊಟೆನ್ಷಿಯಲ್ ಕೊಟ್ಟು ನಾವು ಅದ್ ಕೆಲಸ ಮಾಡಿದಾಗ ಎಲ್ಲೋ ಒಂದ್ ಕಡೆ ಫಲ ಕೊಡುತ್ತೆ ಅಂತ. ಅಂಡ್ ಇದು ಇಷ್ಟಪಟ್ಟು ಮಾಡೋ ಕೆಲಸ ಆಗಿರೋದ್ರಿಂದ ಯಾವ್ದು ಕಷ್ಟ ಅಂತ ಅಷ್ಟು ಅನಿಸ್ತಾ ಇಲ್ಲ. ಸೊ ಖುಷಿ ಆಗುತ್ತೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಹೋಗಿ ಕೆಲಸ ಮಾಡಕ್ಕೆ. ಸೂಪರ್. ರಿತ್ವಿಕ್, ನೀವ ಆಗ್ಲಿಂದ 2-3 ಸತಿ ಹೇಳಿದ್ರಿ ತುಂಬಾ ಸ್ಕ್ರಾಚ್ ಇಂದ ಬಂದೆ, ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ ಅಂತ ಹೇಳಿ. ಸೊ ನಿಮ್ಮ ಮಾತುಗಳು ಒಂದ್ 4 ಜನಕ್ಕೆ ಹೆಲ್ಪ್ ಆಗ್ಲಿ, ನಿಮ್ ತರ ಬಂದವರಿಗೆ ಒಂಥರ ಅದು ಪಾಸಿಟಿವ್ ಫೀಲ್ ಕೊಡ್ಲಿ, ಸ್ಫೂರ್ತಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಏನೇನ್ ಸವಾಲುಗಳನ್ನ ಎದುರಿಸಿದಿರಾ, ಏನೇನು ಅವಮಾನಗಳನ್ನ ಎದುರಿಸಿದಿರಾ ನೀವು ಅಂತ ಹೇಳಿ? ಅಂದ್ರೆ ಇದು ನನ್ನ ಒಬ್ಬನ ಲೈಫಲ್ಲ, ಎಲ್ಲಾರ ಲೈಫಲ್ಲಿ ಆಗಿರುತ್ತೆ, ಲೈಫಲ್ಲೂ ಅದೆಲ್ಲ ಅನುಭವಿಸಿರ್ತಾರೆ, ಅದನ್ನ ಬೇರೆ ಬೇರೆ ತರ ಅನುಭವಿಸಿರ್ತಾರೆ ಅಷ್ಟೇ. ಹೌದು, ನೀವು ಸೆಲೆಬ್ರಿಟಿ ಅನ್ನೋ ಕಾರಣ ಕೇಳ್ತಾ ಇದೀವಿ ಅಷ್ಟೇ. ನಾವು ಇಲ್ಲಿ ಸ್ವಲ್ಪ ಆಚೆ ಬರ್ತೀವಿ, ಈ ತರ ಕಾಣಿಸ್ಕೊಂತೀವಿ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ನಮ್ದು ಹೈಲೈಟ್ ಆಗುತ್ತೆ. ಬಿಟ್ರೆ ನಮ್ಗಿಂತ ಬೇರೆ ಬೇರೆ ತರ ತುಂಬಾ ವಿಭಿನ್ನವಾಗಿರುವಂತ ಕಷ್ಟಗಳು ನೋಡಿರ್ತಾರೆ ಜನಗಳು. ಎಲ್ರಿಗೂ ಇದ್ದಂಥ ಕಷ್ಟಗಳು ನನಗೂ ಇತ್ತು ಅಷ್ಟೇ. ಅಂದರೆ ನನಗೆ ಎಂತ ಇದಿತ್ತು ಅಂತಂದರೆ, ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಒಂಥರ ಇತ್ತು. MNC ವರ್ಕ್ ಮಾಡ್ತಾ ಇದ್ದೆ, ಆವಾಗ ಗೊತ್ತಾಯ್ತು ನನಗೆ, ನಾನಂದರೆ ಇಲ್ಲಿ ಬಂದಿದ್ದೆ ನಾನು ಆ್ಯಕ್ಟರ್ ಆಗಬೇಕು ಅಂತ, ಹೀರೋ ಆಗಬೇಕು ಅಂತ ನಾನು ಬೆಂಗಳೂರು ಬಂದಿದ್ದು. ಸೊ ಆವಾಗ ಗೊತ್ತಿತ್ತು ನಾನು ಕೆಲಸ ಮಾಡ್ತಿರೋದು ಇವಾಗ ಮಾತ್ರ, ಅದು ಮುಂದೆ ನಾನು ಬಿಡ್ತೀನಿ ಅಂತ ಗೊತ್ತಿತ್ತು. ಟೀಮ್ ಲೀಡರ್ ಅಂತ ನಂಗೆ ಪೊಸಿಷನ್ ಬಂತು, ಆವಾಗ ರಿಸೈನ್ ಮಾಡಿಬಿಟ್ಟೆ. ಇನ್ನೂ ಜಾಸ್ತಿ ಕಂಫರ್ಟ್ ಆಗುತ್ತೆ, ದುಡ್ಡು ಜಾಸ್ತಿ ಬರುತ್ತೆ, ಆವಾಗ ನನ್ನ ಕನಸಾಗಿ ಉಳಿದ್ಬಿಡುತ್ತೆ, ಬೇಡ ಅಂದ್ಕೊಂಡು ಇದಾಯಿತು. ದುಡ್ಡು ಬಂತು, ಎಲ್ಲ ಆಯಿತು, ಸ್ವಲ್ಪ ಸೇವ್ ಮಾಡಿಕೊಂಡೆ, ರಿಸೈನ್ ಮಾಡಿದೆ. ಮ್ಯಾನೇಜರ್ ಕರೆದು ಉಗಿದ್ರು, ಈ ಟೀಮ್ ಲೀಡರ್ ಪೊಸಿಷನ್ ಕೊಡ್ತಾ ಇದೀವಿ, ಬಿಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಅಂತ. ಇಲ್ಲ ಸರ್, ನನಗೆ ಇದಾಯಿತು, ನನ್ನ ಮ್ಯಾಕ್ಸಿಮಮ್ ಇದು ತುಂಬ. ನಂಗೆ ಡೈಲಿ ಹೋದಾಗಲೇ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಏನು ಮಾಡ್ತೀನಿ ಗುರು ಇಲ್ಲಿ, ಇದು ನಾನಲ್ಲ, ಇದಲ್ಲ ಇದು ಅಂತ ಅನ್ಸೋದು ನನಗೆ. ಬಟ್ ಓಕೆ, ಅಲ್ಲಿ ಇರಬೇಕು ಅನ್ನೋ ಸ್ವಲ್ಪ ದುಡ್ಡು ಬೇಕು, ಮಾಡೋ ಕೆಲಸ ಅಂದ್ಕೊಂಡು ಡೈಲಿ ಮಾಡ್ತಾಯಿದ್ದೆ. ಸೊ ಪೀಕ್ ಟೈಮ್ ಬಂತು, ರಿಸೈನ್ ಮಾಡಿದೆ, ಆಚೆ ಬಂದೆ. ಒಂದಿಷ್ಟು ಲಕ್ಷಗಳಿತ್ತು ಬ್ಯಾಂಕ್ ಅಕೌಂಟಲ್ಲಿ. ಅದು ಹೋಗ್ತಾ ಹೋಗ್ತಾ ನಾನು ಕರೆಕ್ಟ್ ಹೋಗುತ್ತೆ, ಬೆಂಗಳೂರು ಜೀವನ ಗೊತ್ತಿಲ್ಲ ನಿಮಗೆ, ಅದು ಹಿಂಗೆ ಸುಮ್ಮನೆ ಹಿಂಗೆ ಆಚೆ ಹೋದ್ರೆ 500 ರೂಪಾಯಿ ಹೋಗುತ್ತೆ ನಿಮಗೆ. ಹಿಂಗೆ ಹೋಗ್ತಾ ಇದ್ದೆ ನಾನು, ಚಾನ್ಸ್ ಕೇಳ್ಕೊಂಡು ಓಡಾಡೋಕ್ಕೆ ಅದು ಇದೆಲ್ಲ ಸ್ಟಾರ್ಟ್ ಮಾಡಿದೆ. ಆವಾಗ ಯಾರು ಪರಿಚಯ ಇರಲಿಲ್ಲ, ಸ್ಟಾರ್ಟ್ ಮಾಡಿದೆ, ಅದೆಲ್ಲ ಆಯಿತು. ಲಾಸ್ಟ್ ಟೈಮ್ ಹೇಳ್ತಿದ್ದೆ ಅವ್ರಿಗೆ ನಾನು, ಬೆಂಗಳೂರು ಬಂದಾಗ ಕೇಳಿದಾಗ ಶೂಟಿಂಗಲ್ಲಿ ನಡೀತೆ ಅಂತ ಕೇಳಿದಾಗ ಕಂಠೀರವ ಅಂತ ಹೇಳೋರು ಎಲ್ಲರೂ. ಕಂಠೀರವ ಅಂತ ಹೇಳೋರು. ನಾನು ಕಂಠೀರವ ಇಲ್ಲಿರುತ್ತೆ, ನಂಗೆ ಗೊತ್ತಿಲ್ಲ, ರೂಟ್ಸ್ ಎಲ್ಲ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಯಾರೋ ಕೇಳ್ಕೊಂಡೆ, ಬಸ್ ನಂಬರ್ ಬರ್ಕೊಂಡೆ, ಬಸ್ಸಲ್ಲಿ ಹತ್ಕೊಂಡೆ ಅಲ್ಲಿ ಹೋಗಿ ಹೇಳಿದೆ. ಗೇಟ್ ಹತ್ರ ಹೋಗ್ತೀನಿ, ಅವನು ವಾಶ್ರೂಮ್ ಬಿಡಕ್ಕೆ ರೆಡಿ ಇಲ್ಲ. ಅವನು ಯಾರು ಯಾಕೆ ಬಿಡ್ತಾರೆ, ಸುಮ್ಮನೆ ಯಾಕೆ ಬಿಡ್ತಾರೆ ಹೇಳಿ, ಅಲ್ಲಿ ಶೂಟಿಂಗ್ ನಡೀತಾ ಇರ್ತಾರೆ, ನಮ್ಮ ಹತ್ರ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹೋಗಿ ಕೇಳಿದ್ರೆ ಹಿಂಗೆ ಯಾಕೆ ಹೋಗಬೇಕು ಅಂದರೆ, ನಾನು ಅದೇ ಚಾನ್ಸ್ ಕೇಳಕ್ಕೆ ಹಿಂಗಿಲ್ಲ, ಆಗಲ್ಲಪ್ಪ ಹೋಗು. ನನಗೆ ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಹೆಸರು ಹೇಳೋಕ್ಕೂ ಗೊತ್ತಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಅವ್ರ ಕೆಲಸ ಏನು, ಅಸೋಸಿಯೇಟ್ ಅಂದರೆ ಅವ್ರ ಕೆಲಸ ಏನು, ನಾನು ಯಾವ ಥರ ಒಬ್ರು ಕೆಲಸ ಕೇಳಬೇಕು ನನಗೆ ಅದು ಗೊತ್ತಿರಲಿಲ್ಲ. ರ್ಯಾಂಡಮ್ ಹೋಗ್ತಾ ಇದ್ದೆ, ಅವ್ರಂಗೆ ರ್ಯಾಂಡಮಾಗಿ ಓಡಿಸಿದ್ರು. 4 ಹೆಸರು ಟ್ರೈ ಮಾಡಿದ್ರು, 4 ಹೆಸರನ್ನು ಓಡಿಸಿದ್ರು. ಇದು ಯಾಕೋ ಕೆಲಸ ಆಗ್ತಿಲ್ಲ ಅಂದ್ಕೊಂಡೆ. ಆಮೇಲೆ ಹಿಂಗೆ ಮಾಡ್ಕೊಂಡು ಒಂದು ಯಾರೋ ಒಬ್ರು ಸಿಕ್ಕಿದ್ರು, ಅಲ್ಲಿಂದ ಜೂನಿಯರ್ ಆರ್ಟಿಸ್ಟಾಗಿ ಸ್ಟಾರ್ಟ್ ಮಾಡಿದೆ. ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ, ಆಮೇಲೆ ಹೀರೋಗೆ ಡೂಪಾಗಿ ಕೆಲಸ ಮಾಡ್ತಾಯಿದ್ದೆ, ಇಂದ ಓಡಾಡೋದು ಅವೆಲ್ಲ ಮಾಡ್ತಾಯಿದ್ದೆ. ಒಂದಿಷ್ಟು ಸಿನಿಮಾಗಳಾಯಿತು, ಎಲ್ಲ ಆಯಿತು. ನನ್ನ ಫ್ರೆಂಡ್ ಒಬ್ಬರು ಸೀರಿಯಲ್ ಇದೆ, ಈ ಥರ ಒಂದು ಆಡಿಷನ್ ಹೋಗು ಅಂತ ಹೇಳಿದ್ರು. ಆವಾಗ ಅದು ಅನುರೂಪ ಸೀರಿಯಲ್ಲು ನನಗೆ ಇಷ್ಟ ಇರಲಿಲ್ಲ, ಬಟ್ ನಂಗೆ ಸಿನಿಮಾನೇ ಮಾಡಬೇಕು ಅಂತ ತುಂಬ ಸ್ಟ್ರಾಂಗ್ ಆಗಿದ್ದೆ ನಾನು. ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ರೆಸ್ಪೆಕ್ಟ್ಗೋಸ್ಕರ ಅಲ್ಲಿಗೆ ಹೋದೆ. ನಾನು ಸುಮ್ಮನೆ ಆರಾಮಾಗಿ ಕ್ಯಾಶುವಲಾಗಿ ಕೊಟ್ಟೆ, ಸೆಲೆಕ್ಟ್ ಆಗಿಬಿಟ್ಟೆ. ನಾನೇನು ಈ ಬೇರೆ ಸುಮ್ಮನೆ ಬಂದಿದ್ದಲ್ಲ ಇಲ್ಲಿಗೆ ಅಂತ ನಾನು ಸೆಲೆಕ್ಟ್ ಆಯಿತು. ಆಮೇಲೆ ಅದು ಪಾಪ್ಯುಲರ್ ಆಯಿತು, ಸೀರಿಯಲ್ ಹಿಟ್ ಆಯಿತು, ನೋನ್ ಫೇಸಸ್ ಎಲ್ಲ ಆಯಿತು. ಮತ್ತು ಒಳಗೆ ನನಗೆ ಅದು ಸಿನಿಮಾ ಹೀರೋ ಆಗಬೇಕು ಅನ್ನೋದು ನಂಗೆ ಹೋಗಲಿಲ್ಲ, ಅದು ಹಾಗೆ ಇತ್ತು. ಆಮೇಲೆ 2 ವರ್ಷಗಳಂತ ಸಿನಿಮಾ ಬಂತು, ಸೇಮ್ ಅದೇ ನಿರ್ದೇಶಕರೇ ಸಿನಿಮಾ ಮಾಡಿದ್ರು. ಕತೆ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಆಯಿತು, ಕತೆ ತುಂಬ ಚೆನ್ನಾಗಿದೆ. ಬಟ್ ಅದು ಎಲ್ಲರೂ ಹೇಳೋ ಪ್ರಕಾರ ಅದು ಮಾರ್ಕೆಟಿಂಗ್ ಮಾಡಲಿಲ್ಲ, ರೀಚ್ ಮಾಡಿಸ್ಲಿಲ್ಲ, ಫ್ಲಾಪ್ ಆಯಿತು ಅಂತ. ಫ್ಲಾಪ್ ಈಸ್ ಫ್ಲಾಪ್ ಅಷ್ಟೇ, ರಿಸಲ್ಟ್ ಅಷ್ಟೇ. ಪಾಸ್ ಆ ಫೇಲ್ ಎರಡೇ ಕೇಳೋದು. ನೀನು ಎಕ್ಸಾಮ್ ಹೆಂಗೆ ಬರೋದು ಅಂತ ಯಾರು ಕೇಳಕ್ಕೆ ಹೋಗಲ್ಲ ನಿಮ್ಮನ್ನ. ನೀನು ಪಾಸ್ ಆದ್ಯಾ ಫೇಲ್ ಆದ್ಯಾ. ಸೊ ನಾನು ಫೇಲ್ ಆದೆ, ಅಲ್ಲಿ ಹೋಯ್ತಲ್ಲಿಗೆ ನಂದು. ಅಷ್ಟು ವರ್ಷ ನಾನು ಹೀರೋ ಆಗಬೇಕು ಅಂತ ಕಂಡು ಕನಸು ಎಲ್ಲ ಸಡನ್ನಾಗಿ ಹಿಂಗೆ ಹೋಗ್ಬಿಡ್ತು ನನಗೆ. ನಾನು ರೂಮಲ್ಲಿ ಒಬ್ಬನೇ ಇದ್ದೆ. ಅವಾಗ ಹೆಂಗೆ ಆಗ್ಬಿಡ್ತು ಅಂತಂದರೆ ನಂಗೆ ರೂಮಿಂದ ಆಚೆ ಬರೋಕ್ಕಾಗ್ತಿಲ್ಲ, ಅದನ್ನ ತೊಗೊಳಕ್ಕಾಗ್ತಿಲ್ಲ ನನಗೆ. ಅದನ್ನ ಹೆಂಗೆ ಗುರು ಫಸ್ಟ್ ಅಟೆಂಪ್ಟೇ ಬಿದ್ದುಬಿಟ್ನಲ್ಲ ನಾನು ಅಂತ ಎಲ್ಲ ಆಯಿತು. ಆಮೇಲೆ ಅಂದ್ಕೊಂಡೆ ಓಕೆ, ಮತ್ತೆ ನಾನು ಬೌನ್ಸ್ ಬ್ಯಾಕ್ ಆಗಲೇಬೇಕು.
ರೆಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಅಲ್ಲಿ ತುಂಬ ಸೀರಿಯಲ್ಗಳಿಗೆ ಆಫರ್ ಬರ್ತಾನೆ ಇತ್ತು ನನಗೆ. ಒಂದು ಸೀರಿಯಲ್ ಹಿಟ್ಕೊಟ್ಟು ನನಗೆ ಗೊತ್ತಿಲ್ಲ, ನಿಮ್ಗೆ ಸ್ಮಾಲ್ ಸೀರಿಯಲ್ ಕರೀತಾರೆ ಪಾಪ ಅವರು, ಬರ್ತಾನೆ. ಬಟ್ ನನಗೆ ಯಾವುದಕ್ಕೂ ಮನಸ್ಸಿಲ್ಲ, ನಂಗೆ ಹೋಗ್ಬೇಕು ಮಾಡಬೇಕು ಅನ್ನೋದು ನಂಗೆ ಬರ್ತಾ ಇಲ್ಲ ತಲೆಗೆ, ಸಿನಿಮಾನೇ ಮಾಡಬೇಕು ಅಂತ ನನಗೆ. ಮಾಡ್ತಾಯಿದ್ದೀನಿ ಬ್ಯಾಂಕ್ ಅಕೌಂಟು ಹಿಂಗಿದ್ದು ಹಿಂಗೆ ಹೋಗಿ ಲಾಸ್ಟಿಗೆ 0 ತೋರಿಸ್ತು. ಆವಾಗ ನನಗೆ ಏನೋ ಆಗ್ಬಿಡ್ತಲ್ಲ ಗುರು ಇಲ್ಲಿ ಅಂತ ಅನಿಸ್ತು.